ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಮಹತ್ವದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಸಿಂಹ ರಾಶಿಯವರೇ, 2026ರ ವರ್ಷವು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಬರುತ್ತಿರುವ ಮತ್ತೊಂದು ವರ್ಷವಲ್ಲ. ಇದು ನಿಮ್ಮ ಹಣಕಾಸು, ಗೌರವ ಮತ್ತು ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಮಹಾಪರಿವರ್ತನೆಯ ಕಾಲಘಟ್ಟವಾಗಿದೆ. ಇಷ್ಟೆಲ್ಲ ವರ್ಷಗಳು ನೀವು ಮಾಡಿದ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗದೆ ಹೋದರೂ ಈಗ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡಲು ಮುಂದಾಗಿದೆ. ಕಾಡಿನ ರಾಜನಾದ ಸಿಂಹ ಹೇಗೆ ಧೈರ್ಯ, ಶೌರ್ಯ ಮತ್ತು ನಾಯಕತ್ವಕ್ಕೆ ಸಂಕೇತವೋ ಅದೇ ರೀತಿ 2026ರಲ್ಲಿ ನೀವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಭಾವಶಾಲಿಯಾಗಿ ಮೆರೆದಾಡುವಿರಿ. ಈ ವರ್ಷದಲ್ಲಿ ಅವಕಾಶಗಳನ್ನು ಹುಡುಕಬೇಕಾಗಿಲ್ಲ, ಅವಕಾಶಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಅದ್ಭುತ ಯೋಗ ನಿರ್ಮಾಣವಾಗುತ್ತಿದೆ. ಗುರು ಮತ್ತು ಶನಿದೇವ ಎಂಬ ದೈತ್ಯ ಗ್ರಹಗಳ ಸಂಯೋಜಿತ ಕೃಪೆಯಿಂದ ಸಿಂಹ ರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ನಿಗೂಢವಾದ ಆದರೆ ಶಕ್ತಿಶಾಲಿ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ವ್ಯವಹಾರ, ಉದ್ಯೋಗ, ಹೂಡಿಕೆ ಅಥವಾ ಹೊಸ ಆದಾಯದ ಮೂಲಗಳ ಮೂಲಕ ಹಣಕಾಸಿನ ಸ್ಥಿರತೆ ಮತ್ತು ವೃದ್ಧಿ ಸಾಧ್ಯವಾಗುತ್ತದೆ. ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮ ಮಾತಿಗೆ ಬೆಲೆ ಕೊಡದವರು ನಿಮ್ಮ ಏಳಿಗೆಯನ್ನು ಕಂಡು ಆಶ್ಚರ್ಯದಿಂದ ಬೆಚ್ಚಿ ಬಿಡುವ ಸಮಯ ಇದಾಗಿದೆ. ಸಮಾಜದಲ್ಲಿ ಗೌರವ, ಕುಟುಂಬದಲ್ಲಿ ಆತ್ಮವಿಶ್ವಾಸ ಮತ್ತು ಮನಸ್ಸಿನಲ್ಲಿ ಶಾಂತಿ, ಈ ಎಲ್ಲವೂ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸೂಚನೆಗಳು ಸ್ಪಷ್ಟವಾಗಿವೆ. ಈ ದೈವಿಕ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಎಂದು ನೀವು ಹೃದಯಪೂರ್ವಕವಾಗಿ ಬಯಸುವುದಾದರೆ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ. ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಈ ಶಕ್ತಿಶಾಲಿ ಮಂತ್ರವನ್ನು ಬರೆಯಿರಿ. ಜೈ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಪವಿತ್ರ ನಾಮಸ್ಮರಣೆ ನಿಮ್ಮ ಮನೆಯಲ್ಲಿ ಧನ, ಐಶ್ವರ್ಯ, ಸಮೃದ್ಧಿ ವೃದ್ಧಿಯಾಗಲು ಮತ್ತು ದರಿದ್ರತೆ ದೂರವಾಗಲು ಆಧ್ಯಾತ್ಮಿಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನಂಬಿಕೆಯೊಂದಿಗೆ ಮಾಡಿದ ಸಣ್ಣ ಸಣ್ಣ ಕ್ರಮಗಳೇ ಭವಿಷ್ಯದಲ್ಲಿ ದೊಡ್ಡ ಅದ್ಭುತಗಳನ್ನು ಸೃಷ್ಟಿಸುತ್ತವೆ. ಹಾಗೆಯೇ ಯಾವುದೇ ಒಳ್ಳೆಯ ಮಾಹಿತಿಯನ್ನು ಫ್ರೀಯಾಗಿ ತೆಗೆದುಕೊಳ್ಳಬಾರದು. ಆದ್ದರಿಂದ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ, ಏಕೆಂದರೆ ಈ ದೈವಿಕ ಸಂದೇಶ ಇನ್ನೊಬ್ಬರ ಜೀವನವನ್ನು ಬೆಳಗಿಸಬಹುದು. ಬನ್ನಿ ಸ್ನೇಹಿತರೆ, ಇವಾಗ ಸಿಂಹ ರಾಶಿಯವರ ರಕ್ತ ಕುದಿಯುವಂತೆ ಮಾಡುವ ಆ 5 ಆರ್ಥಿಕ ರಹಸ್ಯಗಳ ಭೇದವನ್ನು ಆರಂಭಿಸೋಣ. ಸಿಂಹ ರಾಶಿಯವರೇ, 2026ರ ಮೊದಲ ಹಾಗೂ ಅತ್ಯಂತ ರೋಚಕವಾದ ರಹಸ್ಯವೇ ಕುಬೇರ ಯೋಗದ ಮಹೋದಯ. 2026ರ ಆರಂಭದಿಂದಲೇ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ 11ನೇ ಮನೆಯಾದ ಲಾಭಸ್ಥಾನದಲ್ಲಿ ರಾಜನಂತೆ ಆಸೀನರಾಗಲಿದ್ದಾರೆ. ಜ್ಯೋತಿಷ್ಯದಲ್ಲಿ 11ನೇ ಮನೆ ಎಂದರೆ ಆದಾಯ, ಲಾಭ, ಕನಸುಗಳ ಪೂರ್ಣತೆ ಮತ್ತು ಸಮಾಜದ ಬೆಂಬಲ. ಈ ಸ್ಥಾನದಲ್ಲಿ ಗುರು ಬಲಿಷ್ಠನಾಗಿ ಕುಳಿತಾಗ ಅದರ ಫಲ ಅಸಾಧಾರಣವಾಗಿರುತ್ತದೆ. ಇದರ ಅರ್ಥ ಏನು ಗೊತ್ತಾ? ನೀವು ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುವಂತಹ ಸಮಯ ಇದು. ಕಳೆದ 12 ವರ್ಷಗಳಲ್ಲಿ ಇಂತಹ ಶಕ್ತಿಶಾಲಿ ಯೋಗವನ್ನು ನೀವು ನೋಡಿರಲಿಕ್ಕೆ ಸಾಧ್ಯವಿಲ್ಲ. ಇದುವರೆಗೂ ಹಣಕ್ಕಾಗಿ ನೀವು ಜನರ ಹಿಂದ ಅಲೆದ ದಿನಗಳು ಇದ್ದಿರಬಹುದು. ಸಾಲ ಬಾಧೆ, ತಡವಾದ ಪಾವತಿಗಳು, ನಿರೀಕ್ಷೆಗೂ ಮೀರಿ ಬಂದ ಖರ್ಚುಗಳು ನಿಮ್ಮನ್ನು ಮಾನಸಿಕವಾಗಿ ಕಾಡಿರಬಹುದು. ಆದರೆ 2026ರಲ್ಲಿ ಕಥೆಯೇ ತಿರುಗುತ್ತದೆ. ಈ ವರ್ಷ ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಮಯ. ಅದು ಸಂಬಳದ ಭಾರಿ ಹೆಚ್ಚಳವಾಗಿರಲಿ, ವ್ಯಾಪಾರದಲ್ಲಿ ಅಚ್ಚರಿಯ ಲಾಭವಾಗಿರಲಿ, ಅಥವಾ ನೀವು ನಿರೀಕ್ಷಿಸದೆ ಬಂದ ಉಡುಗೊರೆ, ಕಮಿಷನ್, ಬೋನಸ್ ಅಥವಾ ಹಳೆ ಹಣ ವಾಪಸ್ಸು ಆಗಿರಲಿ. ಹಣದ ಹರಿವು ಗಂಗಾ ನದಿಯಂತೆ ನಿಮ್ಮತ್ತ ನಿರಂತರವಾಗಿ ಹರಿಯಲಿದೆ. ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ಫಲ ನೀಡುವ ಶಕ್ತಿ ಹೊಂದಿರುತ್ತದೆ. ವಿಶೇಷವಾಗಿ ಸಿಂಹ ರಾಶಿಯವರ ಜನಸಂಪರ್ಕವೇ ನಿಮ್ಮ ಅತಿದೊಡ್ಡ ಸಂಪತ್ತಾಗಿ ಪರಿವರ್ತನೆಯಾಗಲಿದೆ. ಉನ್ನತ ಸ್ಥಾನದಲ್ಲಿರುವ ಜನರೊಂದಿಗೆ ನಂಟು ಬೆಳೆಸಿಕೊಳ್ಳುವ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರಲಿವೆ. ಈ ಸಂಪರ್ಕಗಳ ಮೂಲಕವೇ ನಿಮಗೆ ಕೋಟಿಗಟ್ಟಲೆ ಲಾಭ ನೀಡುವ ಒಪ್ಪಂದಗಳು, ಹೊಸ ಪ್ರಾಜೆಕ್ಟ್ಗಳು ಮತ್ತು ಭವಿಷ್ಯವನ್ನು ಬದಲಿಸುವ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ. ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ಬೆಲೆ ಸಿಗುವ ಕಾಲ ಇದು. ಹೀಗಾಗಿ 2026ರಲ್ಲಿ ಸಿಂಹ ರಾಶಿಯವರು ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಟ್ಟರೆ ಐಶ್ವರ್ಯ ಮತ್ತು ಯಶಸ್ಸು ನಿಮ್ಮ ನೆರಳಿನಂತೆ ನಿಮ್ಮ ಹಿಂದೆ ಬರುತ್ತದೆ. ಸ್ನೇಹಿತರೆ, 2ನೇ ರಹಸ್ಯವು ಸಿಂಹ ರಾಶಿಯವರ ಎದಬಡಿತವನ್ನೇ ಹೆಚ್ಚಿಸುವಷ್ಟು ಶಕ್ತಿಯುತವಾಗಿದೆ. ಅದುವೇ ಅಷ್ಟಮ ಶನಿಯ ನಿಗೂಢ ನಿಧಿಯೋಗ. ಗುರುಗ್ರಹವು ನಿಮಗೆ ನೇರವಾಗಿ ಕಾಣುವ ಆದಾಯ, ಲಾಭ ಮತ್ತು ಅವಕಾಶಗಳನ್ನು ನೀಡುತ್ತಿದ್ದರೆ, ಶನಿದೇವನು ನಿಮ್ಮ ರಾಶಿಯ 8ನೇ ಮನೆಯಲ್ಲಿ ಕುಳಿತುಕೊಂಡು ಗುಪ್ತವಾಗಿ, ಮೌನವಾಗಿ ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ಜೀವನಕ್ಕೆ ಅಚ್ಚರಿಯ ಧನವನ್ನು ತರಲು ಸಿದ್ಧನಾಗಿದ್ದಾನೆ. ಜ್ಯೋತಿಷದಲ್ಲಿ 8ನೇ ಮನೆ ಎಂದರೆ ಕೇವಲ ಸಂಕಷ್ಟ, ವಿಘ್ನ ಅಥವಾ ನೋವು ಮಾತ್ರವಲ್ಲ,
ಅದು ಅನಿರೀಕ್ಷಿತ ಜಾಕ್ಪಾಟ್, ಹಠಾತ್ ಲಾಭ ಮತ್ತು ರಹಸ್ಯವಾಗಿ ಬರುವ ಐಶ್ವರ್ಯದ ಕೇಂದ್ರವೂ ಹೌದು. ಈ ಮನೆಯ ಶಕ್ತಿ ಸರಿಯಾಗಿ ಕೆಲಸ ಮಾಡಿದಾಗ ಬದುಕೇ ಒಂದು ಕ್ಷಣದಲ್ಲಿ ತಿರುಗು ಬಿಡುತ್ತದೆ. ಆದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಇದೆ. ಅಷ್ಟಮ ಶನಿದೇವನು ಒಂದು ಕೈಯಲ್ಲಿ ನಿಧಿಯನ್ನು ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಕತ್ತರಿಯನ್ನು ಹಿಡಿದಿರುವಂತೆ. ಅಂದರೆ ನೀವು ನಿಷ್ಠೆ, ಶ್ರಮ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆದುಕೊಂಡರೆ ಅವನು ಅಪಾರ ಐಶ್ವರ್ಯವನ್ನು ನೀಡುತ್ತಾನೆ. ಆದರೆ ಅಡ್ಡದಾರಿ, ಅನೈತಿಕ ವಿಧಾನ, ವಂಚನೆ ಅಥವಾ ಅಹಂಕಾರವನ್ನು ಆಶ್ರಯಿಸಿದರೆ ಬಂದ ಹಣ ಬಂದ ದಾರಿಯಲ್ಲೇ ಹೋದಂತೆ ಕ್ಷಣದಲ್ಲೇ ಕೈತಪ್ಪುವ ಸಾಧ್ಯತೆ ಇದೆ. ಹೀಗಾಗಿ ಈ ಅವಧಿಯಲ್ಲಿ ಸಂಯಮ, ಸತ್ಯ ಮತ್ತು ಶಿಸ್ತಿನಿಂದ ನಡೆದುಕೊಂಡರೆ ಶನಿದೇವನ ಈ ನಿಗೂಢ ನಿಧಿಯೋಗವು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಆಶೀರ್ವಾದವಾಗಲಿದೆ. ಮೂರನೇ ರಹಸ್ಯವು ಸಿಂಹ ರಾಶಿಯವರನ್ನು ಕ್ಷಣ ಮಾತ್ರದಲ್ಲಿ ಎಚ್ಚರಗೊಳಿಸುವಷ್ಟು ಆಘಾತಕಾರಿಯಾಗಿದೆ. ಅದುವೇ ಗುಪ್ತ ಶತ್ರುಗಳಿಂದ ಬರುವ ಆರ್ಥಿಕ ದಾಳಿ. ನೀವು ಜೀವನದಲ್ಲಿ ಮುಂದೆ ಸಾಗಲು ಆರಂಭಿಸಿದಾಗ ನಿಮ್ಮ ಏಳಿಗೆಯನ್ನು ನೋಡಿ ಖುಷಿ ಪಡುವವರಿಗಿಂತ ಹೊಟ್ಟೆ ಕಿಚ್ಚು ಪಡುವವರೇ ಹೆಚ್ಚು ಇರುತ್ತಾರೆ ಎಂಬ ಕಠಿಣ ಸತ್ಯವನ್ನು ಈ ವರ್ಷ ನೀವು ಸ್ಪಷ್ಟವಾಗಿ ಅರಿಯುತ್ತೀರಿ. 2026ರಲ್ಲಿ ನಿಮ್ಮ ಆರ್ಥಿಕ ಪ್ರಗತಿ ವೇಗ ಪಡೆದುಕೊಳ್ಳುತ್ತಿದ್ದಂತೆ ಅದನ್ನು ಸಹಿಸದವರು ನಿಮ್ಮ ಅಕ್ಕಪಕ್ಕದಲ್ಲೇ, ನಿಮ್ಮ ನಂಬಿಕೆಯ ವಲಯದಲ್ಲೇ ಕಾಣಿಸಿಕೊಳ್ಳಬಹುದು. ಅವರು ನಿಮ್ಮ ವ್ಯವಹಾರ ಪಾಲುದಾರರಾಗಿರಬಹುದು, ಹತ್ತಿರದ ಸ್ನೇಹಿತರಾಗಿರಬಹುದು ಅಥವಾ ಪ್ರತಿದಿನ ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವವರೇ ಆಗಿರಬಹುದು. ಈ ಕಾರಣದಿಂದಲೇ ಈ ವರ್ಷ ಸಿಂಹ ರಾಶಿಯವರಿಗೆ ಅತಿ ಮುಖ್ಯವಾದ ಸಲಹೆ ಎಂದರೆ ನಿಮ್ಮ ಹಣಕಾಸಿನ ಯಾವುದೇ ಗುಟ್ಟುಗಳನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಹೂಡಿಕೆ ವಿವರಗಳು, ಸಾಲ ಪಾವತಿ ವಿಷಯಗಳು ಅಥವಾ ನಿಮ್ಮ ಮುಂದಿನ ಬಿಸ್ನೆಸ್ ಪ್ಲಾನ್ಗಳನ್ನು ಯಾರಿಗೂ ಅಂದರೆ ಯಾರಿಗೂ ಹೇಳಬಾರದು. ಗೋಡೆಗಳಿಗೂ ಕಿವಿ ಇರುತ್ತದೆ ಎಂಬ ಹಳೆಯ ಮಾತು 2026ರಲ್ಲಿ ಸಿಂಹ ರಾಶಿಯವರಿಗೆ ಅಕ್ಷರಾಂಶ ಅನ್ವಯವಾಗುತ್ತದೆ. ಒಂದು ಸಣ್ಣ ಮಾಹಿತಿ ಕೂಡ ತಪ್ಪು ಕೈಗಳಿಗೆ ಹೋದರೆ ಅದೇ ನಿಮ್ಮ ವಿರುದ್ಧ ಉಪಯೋಗವಾಗುವ ಸಾಧ್ಯತೆ ಇರುತ್ತದೆ. ಈ ವರ್ಷ ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ಆರ್ಥಿಕ ವಸ್ತ್ರವಾಗಲಿದೆ. ನೀವು ಎಷ್ಟು ಸದ್ದಿಲ್ಲದೆ, ಪ್ರದರ್ಶನವಿಲ್ಲದೆ ಮತ್ತು ಅಹಂಕಾರವಿಲ್ಲದೆ ಬೆಳೆಯುತ್ತೀರೋ ಅಷ್ಟು ಹೆಚ್ಚು ನೀವು ಸುರಕ್ಷಿತರಾಗಿರುತ್ತೀರಿ. ಯಶಸ್ಸನ್ನು ಘೋಷಿಸುವುದಕ್ಕಿಂತ ಅದನ್ನು ಮೌನವಾಗಿ ಬದುಕುವುದು ಈ ಕಾಲದ ಜಾಣ್ಮೆ. ಶತ್ರುಗಳಿಗೆ ನಿಮ್ಮ ಏಳಿಗೆಯ ಸುಳಿವು ಕೂಡ ಸಿಗದಂತೆ ನೋಡಿಕೊಳ್ಳುವುದೇ ನಿಮ್ಮ ಆರ್ಥಿಕ ಸ್ಥಿರತೆಯ ರಕ್ಷಾ ಕವಚವಾಗುತ್ತದೆ. ಸ್ನೇಹಿತರೆ, ನಾಲ್ಕನೇ ರಹಸ್ಯವು ಸಂಪೂರ್ಣವಾಗಿ ನಿಮ್ಮ ಬುದ್ಧಿವಂತಿಕೆ, ವಿವೇಕ ಮತ್ತು ಹೂಡಿಕೆ ನಿರ್ಣಯಗಳಿಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ವಿಷಯವಾಗಿದೆ. ಸಿಂಹರಾಶಿಯವರು ಸ್ವಭಾವತಃ ಧೈರ್ಯಶಾಲಿಗಳು, ರಿಸ್ಕ್ ತೆಗೆದುಕೊಳ್ಳುವ ಮನೋಭಾವ ಹೊಂದಿರುವವರು ಎಂಬುದು ಎಲ್ಲರಿಗೂ ಗೊತ್ತು. ಆದರೆ 2026ರಲ್ಲಿ ಶನಿದೇವನು ನಿಮ್ಮ ಮುಂದೆ ಒಂದು ಸುಂದರವಾದ ಜೇನುತುಪ್ಪದ ಬಲೆಯನ್ನು ಬೀಸಲಿದ್ದಾನೆ. ಷೇರು ಮಾರುಕಟ್ಟೆ, ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ನಂತಹ ಕ್ಷೇತ್ರಗಳಲ್ಲಿ ರಾತ್ರೋರಾತ್ರಿ ಹಣ ದುಪ್ಪಟ್ಟಾಗುತ್ತದೆ ಎಂಬ ಆಕರ್ಷಕ ಆಸೆಯನ್ನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಸಬಹುದು. ದಯವಿಟ್ಟು ಈ ಮಿಥ್ಯಾ ಆಕರ್ಷಣೆಗೆ ಒಳಗಾಗಬೇಡಿ, ಏಕೆಂದರೆ ಇದು ಶನಿದೇವನು ನಿಮ್ಮ ಸಹನಶೀಲತೆ ಮತ್ತು ವಿವೇಕವನ್ನು ಪರೀಕ್ಷಿಸುವ ಒಂದು ಆಟವಾಗಿರುತ್ತದೆ. ಈ ಅವಧಿಯಲ್ಲಿ ಸಿಂಹ ರಾಶಿಯವರು ತಕ್ಷಣದ ಲಾಭಕ್ಕಿಂತ ದೀರ್ಘಕಾಲೀನ ಭದ್ರತೆಯತ್ತ ಗಮನ ಹರಿಸುವುದು ಅತ್ಯಂತ ಅಗತ್ಯ. ಶನಿಯ ನಿಜವಾದ ಆಶೀರ್ವಾದ ವೇಗದಲ್ಲಿಲ್ಲ, ಸ್ಥಿರತೆಯಲ್ಲಿದೆ ಎಂಬುದು ಮರೆಯಬೇಡಿ. ಹೀಗಾಗಿ 2026ರಲ್ಲಿ ನೀವು ಭೂತಾಯಿಯ ಮಡಿಲಲ್ಲಿ ಅಂದರೆ ಜಮೀನು, ಸೈಟ್, ಮನೆ ಅಥವಾ ಕೃಷಿ ಭೂಮಿಯಲ್ಲಿ ಹಣ ಹೂಡಿದರೆ ಅದು ಕೇವಲ ಈಗಿನ ಲಾಭಕ್ಕೆ ಸೀಮಿತವಾಗದೆ ಮುಂದಿನ ಪೀಳಿಗೆಗೂ ಕುಳಿತು ತಿನ್ನುವಷ್ಟು ಬಲಿಷ್ಠ ಆಸ್ತಿಯಾಗಿ ಬೆಳೆಯುತ್ತದೆ. ಇಂತಹ ಹೂಡಿಕೆಗಳು ಸಮಯದೊಂದಿಗೆ ಮೌಲ್ಯ ಹೆಚ್ಚಿಸಿಕೊಂಡು ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಭದ್ರತೆಯ ಕವಚವಾಗುತ್ತವೆ. ಅದೇ ರೀತಿ ಬಂಗಾರ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆಗಳು ಈ ವರ್ಷ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡಲಿವೆ. ಅಸ್ಥಿರ ಪರಿಸ್ಥಿತಿಗಳಲ್ಲೂ ನೀವು ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಕಾಪಾಡುವ ಶಕ್ತಿ ಹೊಂದಿವೆ. ಈ ವರ್ಷ ನೀವು ಮಾಡುವ ಹೂಡಿಕೆಗಳು ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವುದಕ್ಕಿಂತ ಹೆಚ್ಚಿನ ಅರ್ಥ ಹೊಂದಿರುತ್ತದೆ. ಅವು ನಿಮ್ಮ ಜೀವನದ ಸ್ಥಾನಮಾನವನ್ನೇ ಬದಲಿಸಿ ನಿಮ್ಮನ್ನು ಸಾಮಾನ್ಯ ಶ್ರೀಮಂತರನ್ನಾಗಿ ಮಾಡುವುದಲ್ಲ, ನಿಜವಾದ ಅರ್ಥದಲ್ಲಿ ಆಸ್ತಿ ಹೊಂದಿರುವ ಜಮೀನ್ದಾರರನ್ನಾಗಿ ರೂಪಿಸುವ ಶಕ್ತಿ ಹೊಂದಿರುತ್ತದೆ. ಸ್ನೇಹಿತರೆ, ಇವಾಗ 5ನೇ ಮತ್ತು ಕೊನೆಯ ರಹಸ್ಯವೆಂದರೆ ರಾಜವೈಭೋಗ ಮತ್ತು ಶಿಸ್ತಿನ ಸಂಘರ್ಷ. ಸಿಂಹ ರಾಶಿಯವರಿಗೆ ರಾಜನಂತೆ ಬದುಕುವುದೆಂದರೆ ಇಷ್ಟ. 2026ರಲ್ಲಿ ಕೈಯಲ್ಲಿ ಹಣ ಓಡಾಡುವುದರಿಂದ ಐಷಾರಾಮಿ ಕಾರು, ದೊಡ್ಡ ಬಂಗಲೆ ಅಥವಾ ಬೆಲೆ ಬಾಳುವ ಒಡವೆಗಳನ್ನು ಕೊಳ್ಳುವ ಆಸೆ ಹುಚ್ಚು ಹೊಳೆಯಂತೆ ನುಗ್ಗಿ ಬರುತ್ತದೆ. ಆದರೆ ಇಲ್ಲೇ ಇದೆ ತಿರುವು ಅಷ್ಟಮಿ ಶನಿಯು ನೀವು ಆಡಂಬರ ಮಾಡಿದ ತಕ್ಷಣ ಯಾವುದಾದರೂ ಒಂದು ರೂಪದಲ್ಲಿ ಖರ್ಚು ತಂದಿಡುತ್ತಾನೆ. ನೀವು ರಾಜನಂತೆ ಬದುಕಿ, ಆದರೆ ದಶಿಯಂತೆ ಖರ್ಚು ಮಾಡಿ ನಿಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ದಾನ ಧರ್ಮಕ್ಕೆ ಅಥವಾ ಗುಪ್ತ ಉಳಿತಾಯಕ್ಕೆ ಎತ್ತಿಡಿ. ಇದು ನಿಮ್ಮ ಕಷ್ಟಕಾಲಕ್ಕೆ ಸಂಜೀವನಿಯಾಗಲಿದೆ. 2026 ನಿಮ್ಮನ್ನು ಬರೀ ಶ್ರೀಮಂತರನ್ನಾಗಿ ಮಾಡುವುದಿಲ್ಲ, ನಿಮ್ಮನ್ನು ಒಬ್ಬ ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಮಾಡಲಿದೆ.
ಈ ರಾಜಯೋಗವನ್ನು ಉಳಿಸಿಕೊಳ್ಳಲು ಮತ್ತು ದೃಷ್ಟಿ ದೋಷವನ್ನು ಕಳೆಯಲು ಒಂದು ಬ್ರಹ್ಮಾಸ್ತ್ರದಂತೆ ಪರಿಹಾರ ಇಲ್ಲಿದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕರಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹೇಳಿ, ಹಾಗೆಯೇ ಶನಿವಾರದಂದು ಕಪ್ಪು ನಾಯಿಗೆ ಬಿಸ್ಕೆಟ್ ಅಥವಾ ರೊಟ್ಟಿ ತಿನ್ನಿಸಿ. ಇದು ಅಷ್ಟಮ ಶನಿಯ ಕೋಪವನ್ನು ತಣಿಸಿ ನಿಮಗೆ ಬರಬೇಕಾದ ಗುಪ್ತ ನಿಧಿಯ ಬಾಗಿಲನ್ನು ತೆರೆಸುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.